ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕಿಂಗ್ ಚಾನಲ್. ಇವತ್ತು ನಾವು ಸಖತ್ತಾಗಿರೋ ಒಂದು ಹಲಸಿನ ಬೀಜದ ಕಟ್ಲೆಟನ್ನು ರೆಡಿ ಮಾಡೋಣ. ಸಖತ್ತಾಗಿರುತ್ತೆ ಟೇಸ್ಟು. ನಾವು ಹೆಂಗೆ ಚಿಕನ್ ಮಟನ್ ಕಟ್ಲೆಟ್ ಹೆಂಗೆ ತಿಂತೀವಿ ಅದೇ ಥರ ವೆಜಿಟೇಬಲ್ ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಈ ಕಟ್ಲೆಟ್ನ ಯಾವ ಥರ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ಒಂದು 200 ಗ್ರಾಮ್ನಷ್ಟು ಜಾಕ್ ಫ್ರೂಟ್ ಸೀಡ್ಸ್ ತಗೊಳ್ತೀವಿ, ಹಲಸಿನ ಬೀಜ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಕುಕ್ಕರಲ್ಲಿ ಹಾಕಿ ಅದು ಮುಳುಗುವಷ್ಟು ನೀರನ್ನು ಆ್ಯಡ್ ಮಾಡಬೇಕು. ಆಮೇಲೆ 1 ಟೀ ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಒಂದು 4-5 ವಿಸಿಲ್ ಸಾಕಾಗುತ್ತೆ. ಇನ್ನೊಂದು ತವಾದಲ್ಲಿ ಸ್ವಲ್ಪ ಸೋಂಪು, ಆಮೇಲೆ ಚಕ್ಕೆ ಲವಂಗ ಇದನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ ಒಂದು 3 ಒಣಮೆಣಸು, ಒಂದು ಟೀ ಸ್ಪೂನ್ನಷ್ಟು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸರಿ ಫ್ರೈ ಮಾಡುವ ಇದನ್ನು. ಇದನ್ನು ಒಂದು ಜಾರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ರುಬ್ಬಬೇಕು. ಇದನ್ನು ರುಬ್ಬಿ ರೆಡಿ ಮಾಡಿ ಇಡೋಣ ಸೈಡಲ್ಲಿ. ಇನ್ನು ಅದೇ ತವದಲ್ಲಿ 1-2 ಟೇಬಲ್ ಸ್ಪೂನ್ನಷ್ಟು ಆಯಿಲ್ ಹಾಕಬೇಕು. ಇನ್ನು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ವಿ. ಹಾಗೆ ಒಂದು ಮೆಣಸಿನ್ಕಾಯಿ ಮತ್ತು ನೀರುಳ್ಳಿಯನ್ನು ಸಣ್ಣಕ್ಕೆ ಹಚ್ಚಿ ಹಾಕ್ತಾಯಿದ್ದೀವಿ. ಅದೇ ಥರ ಕ್ಯಾಪ್ಸಿಕಮ್, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನು ಸಣ್ಣಕ್ಕೆ ಹಚ್ಚಿಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀವಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ ಇದು. ಇದಕ್ಕೆ ನಾವು ಆಗಲೇ ರುಬ್ಬಿಟ್ಟಂಥ ಮಸಾಲೆಯನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಈಗ ನೋಡಿ, ನಮ್ಮ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ. ಈಗ ಇದರ ಸಿಪ್ಪೆಯನ್ನು ತೆಗಿಬೇಕು. ಈ ಥರ 2 ಪೀಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ತೆಗಿಬೋದು. ಈ ಥರ ಎಲ್ಲ ಬೀಜದ್ದು ಸಿಪ್ಪೆಯನ್ನು ತೆಗಿಬೇಕು. ಇನ್ನೀಗ ಇದನ್ನು ನಾವು ಅದೇ ಮಸಾಲೆಗೆ ಆ್ಯಡ್ ಮಾಡೋಣ. ಇನ್ನಿದು ಒಂದು ನಿಮಿಷ ಈ ಥರ ಮಾಡಿದರೆ ಸಾಕಾಗುತ್ತೆ. ಆಮೇಲೆ ಇದನ್ನು ಸ್ವಲ್ಪ ತಣಿಬೇಕು. ಒಂದು ಸ್ವಲ್ಪ ತಣಿದ ಮೇಲೆ ಇದನ್ನು ಒಂದು ಜಾರಿಗೆ ಹಾಕಿ ರುಬ್ಬಬೇಕು ನಾವು. ಇದನ್ನು ರುಬ್ಬಿ ತೆಗ್ದಾಯ್ತು. ಈಗ ನೋಡಿ, ಈ ಥರ ತುಂಬ ನೈಸಾಗಿ ಆಗಬೇಕಾಗಿಲ್ಲ, ಒಂದು ಮೀಡಿಯಮ್ ಗ್ರೈಂಡ್ ಮಾಡಿದರೆ ಸಾಕು. ಇದಕ್ಕೆ ನಾವು ಅದೇ ನಮ್ಮ ವಡೆ ಸೊಪ್ಪೇನಿದೆ ಅದನ್ನು ದಿಲ್ ಲೀವ್ಸನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಹಾಗೆ ಇದು 1 ಟೀ ಸ್ಪೂನ್ನಷ್ಟು 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಆ್ಯಡ್ ಮಾಡಬೇಕು. ಇಲ್ಲಿ ಉಪ್ಪು ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು. ಆಮೇಲೆ ಈ ಥರ ಈ ಒಂದು ಮಟ್ಟಕ್ಕೆ ನಾವು ಅದನ್ನು ಕಲಿಸ್ಬಿಟ್ಟು ಈ ಥರ ಮಾಡಿ ರೆಡಿ ಮಾಡ್ಕೋಬೇಕು. ಇನ್ನು ಅದೇ ಒಂದು ತವದಲ್ಲಿ ಎಣ್ಣೆ ಬಿಸಿ ಹಾಕಿಡೋಣ. ಇನ್ನು ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೋಬೇಕು. ಕೈಗೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಈ ಥರ ಬಾಲ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಮಗೆ ಇದನ್ನೆಲ್ಲ ರೆಡಿ ಮಾಡ್ಕೋಬೋದು.
ಆಮೇಲೆ ಇದನ್ನು ಒಂದೊಂದು ಉಂಡೆ ತೆಗೆದು ಈ ಥರ ಒಂದು ಸರಿ ಅದರ ಮೇಲೆ ಪ್ರೆಸ್ ಮಾಡಿ ಈ ಥರ ಎಣ್ಣೆಗೆ ಬಿಡ್ತಾ ಬರಬೇಕು. ತುಂಬ ಸಿಂಪಲಾಗಿ ಮಾಡ್ಬೋದು, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜಾಕ್ ಫ್ರೂಟ್ ಸೀಡು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿದೆ. ನಾವು ಏನು ಮಸಾಲ ವಡೆ ಮಾಡ್ತೀವಿ, ಕಟ್ಲೆಟ್ ಮಾಡ್ತೀವಿ, ಅದೇ ಥರ ತುಂಬ ಚೆನ್ನಾಗಿದೆ ಇದು ಟೇಸ್ಟು. ತುಂಬ ಸಿಂಪಲಾಗಿ ಮಾಡ್ಬೋದು, ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ನೋಡಿ, ಇದು ಚೆನ್ನಾಗಿ ಎರಡೂ ಕಡೆ ಫ್ರೈ ಆದಮೇಲೆ ನಾವು ಇದನ್ನು ತೆಗಿಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಸಖತ್ ನೋಡಿ, ಒಂದು ಬ್ರೌನ್ ಟೋನ್ ಬಂದಿದೆ, ಸಖತ್ ಫ್ರೈ ಆಗಿದೆ. ಈಗ ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟ್ ಇದೆ ಗೆಳೆಯರೆ. ಇದು ನೀವು ಮನೇಲಿ ಮಾಡಿ ನೋಡಿ, ತುಂಬ ಉತ್ತಮವಾಗಿದೆ. ಆಮೇಲೆ ಎಲ್ಲನೂ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ. ಈ ಥರ ಗೆಳೆಯರೆ, ಇದನ್ನು ಬೇಕಾದ್ರೆ ಸಾಸ್ ಜೊತೆ ಉಪಯೋಗಿಸ್ಬೋದು. ಒಂದು ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೆಳೆಯರೆ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಒಳ್ಳೆಯ ಒಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.